2,000 ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂಪರ್ ಗುಡ್ ನ್ಯೂಸ್. ಎಲ್ಲ ರಾಜ್ಯದ ಜನತೆಗೆ, ಮಹಿಳೆಯರಿಗೆ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಮತ್ತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಹೊಸ ಯೋಜನೆಗಳ ಘೋಷಣೆ. ಮತ್ತೆ ಈ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳು 1,000 ರೂಪಾಯಿ ಅಂದ್ರೆ 5,000 ರೂಪಾಯಿ ನೀವು ಪಡ್ಕೋಬಹುದು. ಮತ್ತೆ ವೀಕ್ಷಕರೇ, ಬೆಳ್ಳಿ ದರ ಭಾರಿ ಏರಿಕೆ, ಬಂಗಾರ ಬೆಲೆ ಭಾರಿ ಏರಿಕೆ, ಬೆಳ್ಳಿ ಖರೀದಿ ಮಾಡೋರಿಗೆ ಹೊಸ ನಿಯಮಗಳು, ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಮತ್ತೆ ಭಾರತದಲ್ಲಿ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಹಾಗೆ ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದರೆ, ATM ಕಾರ್ಡ್ ನೀವು ಕೂಡ ಬಳಸ್ತಾ ಇದ್ರೆ ನಿಮಗೂ ಕೂಡ ಹೊಸ ನಿಯಮ ಇನ್ಮುಂದೆ. ಹಾಗೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗ್ಬೋದು, ಜಾಗತಿಕ ಮಟ್ಟದಲ್ಲಿ ಭಾರತದ ಷೇರು ಮಾರುಕಟ್ಟೆ ಕುಸಿತ, ತೈಲ ಬೆಲೆಗೆ ಭಾರಿ ಡಿಮ್ಯಾಂಡ್, ಹಾಗೆ ಕರ್ನಾಟಕದಲ್ಲೂ ಭಾರತದಲ್ಲೂ ಕೂಡ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಹಾಗೆ ಮೈಕ್ರೋ ಕ್ರೆಡಿಟ್ ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ಬಂದಿದೆ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 2.5 ಲಕ್ಷ ರೂಪಾಯಿ ಸಾಲ. ಹೌದು, 2,50,000 ರೂಪಾಯಿ ಸಾಲ ಸಿಗ್ತಾ ಇದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಸಿಹಿ ಸುದ್ದಿ. ಇವತ್ತಿನ ಈ ವಿಡಿಯೋ ಎಲ್ಲ ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡಲಿದ್ದೇವೆ. ಹೀಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ಕೊನೆ ತನಕ ನೋಡಿ. ಹೌದು ವೀಕ್ಷಕರೇ, ಈಗ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು. ಘಟಕ ವೆಚ್ಚ 5 ಲಕ್ಷ ರೂಪಾಯಿ ಇದ್ರೆ ಸಹಾಯಧನ 2.5 ಲಕ್ಷ, ಹಾಗೆ 2.5 ಲಕ್ಷ ರೂಪಾಯಿ ಸಾಲ, ಅದು ಕೂಡ 4% ಬಡ್ಡಿ ದರದಲ್ಲಿ. ಎಲ್ಲ ಮಾಹಿತಿ ನೋಡೋಣ ಫ್ರೆಂಡ್ಸ್. ಮತ್ತೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ಅಲ್ಲಿ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ವೀಕ್ಷಕರೇ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ತರ ಬಿಸಿ ಬಿಸಿ ಸುದ್ದಿಗಾಗಿ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ. ಹೌದು, ಈಗ ತಾನೇ ಬಂದಿರೋ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ವೀಕ್ಷಕರೇ, 2,000 ರೂಪಾಯಿ ಕೊಡುವ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಈಗ ಜೂನ್ ತಿಂಗಳವರೆಗೂ ಸಕ್ಸಸ್ಫುಲ್ ಆಗಿ ಜಮೆ ಆಗಿದೆ. ಅಂದ್ರೆ ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳ ಕಂತು ಅಂದರೆ 21ನೇ ಕಂತು ಹಣ ಬಂದಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. 22ನೇ ಕಂತು 2,000 ರೂಪಾಯಿ ಅಂದರೆ ಜುಲೈ ತಿಂಗಳ ಕಂತು ಹಣ ಕೂಡ ರಿಲೀಸ್. ವೀಕ್ಷಕರೇ, ಈ ಒಂದು ಹಣ ಕೂಡ ನಿಮಗೆ ಸೆಪ್ಟೆಂಬರ್ 15ನೇ ತಾರೀಕಿನ ಒಳಗೆ ಬಂದು ಜಮೆ ಆಗಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ವೀಕ್ಷಕರೇ, ಈಗಾಗಲೇ ನೀವು ಕೂಡ ಜೂನ್ ತಿಂಗಳ 21ನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ. ಕಮೆಂಟ್ ಅಲ್ಲಿ ಎಲ್ಲರೂ ಬೇಗನೆ ಎಸ್ ಅಂತ ಜೋರಾಗಿ ಕಮೆಂಟ್ ಮಾಡಿ, ಹಾಗೆ ಜೋರಾಗಿ ವಿಡಿಯೋಗೆ ಲೈಕ್ ಮಾಡಿ. ಎದಕ್ಕಂದ್ರೆ ಮತ್ತೊಂದು 2,000 ರೂಪಾಯಿ ಕಂತು ನಿಮಗೆ 10-12ನೇ ತಾರೀಕಿನ ಒಳಗಡೆ ಬಂದು ಅಕೌಂಟ್ಗೆ ಜಮೆ ಆಗಲಿದೆ. ಜುಲೈ ತಿಂಗಳ ಹಣ ಅಕೌಂಟ್ಗೆ ಬಂದು ಜಮೆ ಆಗಲಿದೆ. ವೀಕ್ಷಕರೇ, ಯಾರಿಗೆಲ್ಲ ಜೂನ್ ತಿಂಗಳ ಹಣ ಬಂದಿಲ್ಲ, ಜೂನ್ ಮತ್ತು ಜುಲೈ 2 ತಿಂಗಳ ಒಟ್ಟಿಗೆ ನಿಮಗೆ ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಬರಲಿದೆ ಅಂತಾನೆ ಇಲ್ಲಿ ಹೇಳಬಹುದು. ಮತ್ತೆ ವೀಕ್ಷಕರೇ, ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗಾಗಲೇ 2 ಲಕ್ಷ ಫಲಾನುಭವಿಗಳಿಗೆ ಕೈ ಬಿಡಲಾಗಿದೆ. ಅಂದರೆ GST ಅಕೌಂಟ್ ಇದ್ದ ಮಹಿಳೆಯರು, ಬಿಸ್ನೆಸ್ ವುಮೆನ್ಸ್, ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಹಾಗೂ ಟ್ಯಾಕ್ಸ್ ಪೇ ಮಾಡೋ ಮಹಿಳೆಯರು ಕೂಡ ಈ ಒಂದು ಯೋಜನೆಯಲ್ಲಿ ಹೆಸರು ದಾಖಲು ಮಾಡಿಕೊಂಡಿದ್ದರು. ಸರ್ಕಾರದಿಂದ ಈಗಾಗಲೇ 20 ಕಂತುವರೆಗೂ ಹಣ ಕೂಡ ಪಡೆದುಕೊಂಡಿದ್ದಾರೆ. ಆದರೆ ತಡವಾಗಿ 2 ಲಕ್ಷ ಫಲಾನುಭವಿಗಳು ಅನರ್ಹ ಅಂತ ಪತ್ತೆಯಾಗಿದೆ. ಹೀಗಾಗಿ ಅವರೆಲ್ಲರನ್ನು ಕೂಡ ಕೈ ಬಿಡಲಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಶ್ರೀಮಂತರು ಕೂಡ ಅಂದರೆ GST ಪೇ ಮಾಡೋರು, ಅಂದರೆ GST ಅಕೌಂಟ್ ಇದ್ದವರು, ಇಲ್ಲಿ ಪೇ ಮಾಡೋರಲ್ಲ, GST ಅಕೌಂಟ್ನ ಇದ್ದವರು ಮತ್ತೆ ಟ್ಯಾಕ್ಸ್ ಪೇ ಮಾಡೋರು, ಪ್ರತಿ ವರ್ಷ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಇದೆ. ಹೀಗಾಗಿ ಅವರು ಕೂಡ ಇದಕ್ಕೆ ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿದ್ದಾರೆ. ಅಂಥವರನ್ನ ಪತ್ತೆ ಹಚ್ಚಲಾಗಿದೆ ಅಂತಲೂ ಕೂಡ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ಒಟ್ಟು 1,30,00,000 ಫಲಾನುಭವಿಗಳಾಗಿದ್ದಾರೆ ಕರ್ನಾಟಕದಲ್ಲಿ. ಎಲ್ಲರಿಗೂ 2,000 ರೂಪಾಯಿ ಹಣ ಬರಬೇಕಂದ್ರೆ 10ರಿಂದ 15 ದಿನ ಸಮಯ ಅವಕಾಶ ಬೇಕುತ್ತೆ. ಜಿಲ್ಲಾವಾರು ಹಾಕೋದಿಲ್ಲ, DBT ನೇರ ವರ್ಗಾವಣೆ ಆಗುತ್ತೆ. ಒಮ್ಮೆ ಬಾರಿ ರಾಜ್ಯದಿಂದ ರಿಲೀಸ್ ಆದರೆ, ಸರ್ಕಾರದಿಂದ ರಿಲೀಸ್ ಆದರೆ ಎಲ್ಲರ ಅಕೌಂಟಿಗೆ ಒಟ್ಟಿಗೆ ಜಮೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಬನ್ನಿ ವೀಕ್ಷಕರು, ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ಇಲ್ಲಿ ಬೆಳ್ಳಿ ದರದ ಬಗ್ಗೆ, ಬಂಗಾರದ ದರದ ಬಗ್ಗೆ ಹಾಗೂ ಬೆಳ್ಳಿ ಖರೀದಿ ಮಾಡುವಲ್ಲಿ ಹೊಸ ನಿಯಮಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೆಪ್ಟೆಂಬರ್ ತಿಂಗಳಿನಿಂದ ಇದು ಜಾರಿಗೆ ಬರ್ತಾ ಇದೆ. ವೀಕ್ಷಕರೇ, ಮೊದಲಿಗೆ ನಿಯಮದ ಬಗ್ಗೆ ಹೇಳೋದಾದ್ರೆ, ಇನ್ಮುಂದೆ ಬೆಳ್ಳಿ ಖರೀದಿ ಮಾಡುವಾಗೂ ಕೂಡ ಬಂಗಾರಕ್ಕೆ ಕೊಟ್ಟಂತೆ ಇದಕ್ಕೂ ಕೂಡ ನೀವು ಹಾಲ್ ಮಾರ್ಕ್ ಅನ್ನು ನೋಡಬೇಕು. ಅಂದರೆ ಇಲ್ಲಿ ಬೆಳ್ಳಿಗೂ ಕೂಡ ಇನ್ಮುಂದೆ ಪ್ಯೂರಿಟಿ ಇರುವ ಹಾಲ್ ಮಾರ್ಕ್ ಬರಲಿದೆ. ಅಂದರೆ ಯಾವ ತರ ಈಗ ಬಂಗಾರಕ್ಕೆ 916 ಎಂಬುವ ಹಾಲ್ ಮಾರ್ಕ್ ಬರುತ್ತೆ ನೋಡಿ, ಅದೇ ತರ ನೀವು ಕೂಡ ಇನ್ಮುಂದೆ ಬೆಳ್ಳಿ ಖರೀದಿ ಮಾಡುವಾಗೂ ಕೂಡ ಹಾಲ್ ಮಾರ್ಕ್ ಅನ್ನ ನೋಡಬಹುದಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಹೊಸ ಅಪ್ಡೇಟ್. ಹಾಗೆ ವೀಕ್ಷಕರೇ, ಇಲ್ಲಿ ಬೆಳ್ಳಿ ದರ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಎದಕ್ಕಂದ್ರೆ 1,25,000. ಹೌದು ವೀಕ್ಷಕರೇ, ಬರೋಬ್ಬರಿ ಒಂದು ವಾರದಲ್ಲಿ 10,000 ರೂಪಾಯಿ 1 kg ಬೆಳ್ಳಿ ದರದಲ್ಲಿ ಏರಿಕೆ ಆಗಿದೆ. 95,000 ರೂಪಾಯಿ ಇದ್ರ ಬೆಳ್ಳಿ 1 kg ಈಗ 1,25,000 ರೂಪಾಯಿ ಆಗಿದೆ. ಅಂದ್ರೆ ಲೆಕ್ಕ ಹಾಕಿ 30,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ. ಇನ್ನು ಬಂಗಾರ ಏನು ಕಮ್ಮಿ ಇಲ್ಲ ವೀಕ್ಷಕರೇ, ದಾಖಲೆ ಮುರಿದಿದೆ ಬಂಗಾರ ಬೆಲೆ. ಹೌದು, ಸೆಪ್ಟೆಂಬರ್ ತಿಂಗಳಲ್ಲಿ ಬಂಗಾರದ ಬೆಲೆ
1,04,750 ರೂಪಾಯಿ. 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ 1,04,750 ರೂಪಾಯಿ, 1,05,000 ರೂಪಾಯಿ ಆಗಿದೆ. ಅಂದರೆ ಇಲ್ಲಿ 7,000 ರೂಪಾಯಿಯಷ್ಟು ಮತ್ತೆ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗಿದೆ. ಹೋದ ವಾರ 98,000 ರೂಪಾಯಿಗೆ ಬಂದಿದ್ದ ಚಿನ್ನ ಈಗ ಏಕಾಏಕಿ 1,05,000 ರೂಪಾಯಿ ಆಗಿದೆ. ಇದು ಕೂಡ ಮಹಿಳೆಯರಿಗೆ ಶಾಕ್ ಕೊಡುವಂತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ವೀಕ್ಷಕರೇ, ಅಟಲ್ ಪಿಂಚಣಿ ಯೋಜನೆ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿದೆ. ಈ ಒಂದು ಯೋಜನೆಯಲ್ಲಿ ಹೆಸರು ನೋಂದಾಯಿಸಿಕೊಂಡರೆ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಪ್ರತಿ ತಿಂಗಳು ಕೇಂದ್ರದಿಂದ 1,000ದಿಂದ 5,000 ರೂಪಾಯಿವರೆಗೂ ಪಿಂಚಣಿ ಪಡ್ಕೋಬಹುದು 60 ವರ್ಷ ಆದ ಮೇಲೆ. ಅಂದರೆ ಈಗ ನಿಮ್ದು ಏನಾದರೂ 18ರಿಂದ 40 ವರ್ಷ ವಯಸ್ಸಿದ್ದರೆ ಈ ಒಂದು ಯೋಜನೆಗೆ ಯಾರು ಬೇಕಾದರೂ ಕೂಡ ಸೇರ್ಪಡೆ ಆಗ್ಬೋದು. 60 ವರ್ಷ ಆದ ಬಳಿಕ ಮಾಸಿಕ 1,000 ರೂಪಾಯಿ ಅಂದ್ರೆ 5,000 ರೂಪಾಯಿವರೆಗೂ ನಿಮಗೆ ಪಿಂಚಣಿ ಬರುತ್ತೆ. ವೀಕ್ಷಕರೇ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ತೀರಾ ನೋಡಿ, 18ರಿಂದ 40 ವರ್ಷದವರೆಗೂ. 60 ವರ್ಷ ಆದ ಮೇಲೆ ನಿಮಗೆ ಪ್ರತಿ ತಿಂಗಳು 1,000 ಇದ್ರೆ 1,000, ನಿಮ್ಮ ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದರ ಮೇಲೆ ನಿಮಗೆ 5,000 ರೂಪಾಯಿವರೆಗೂ ಪಿಂಚಣಿ ಬರುತ್ತೆ. ಮತ್ತೆ ವೀಕ್ಷಕರೇ, ಜೀವನ್ ಬಿಮಾ ಯೋಜನೆ ಅಡಿಯಲ್ಲೂ ಕೂಡ ನೀವು ಕೂಡ 438 ರೂಪಾಯಿ ಪೇ ಮಾಡೋದ್ರ ಮೂಲಕ ವರ್ಷಕ್ಕೆ 2 ಲಕ್ಷ ರೂಪಾಯಿವರೆಗೂ ನಿಮ್ಮ ಒಂದು ಬಿಮಾ ಮಾಡಿಸಬಹುದು, ಅಂದರೆ ವಿಮೆಯನ್ನು ಮಾಡಿಸಬಹುದು. ಮತ್ತು 2 ರೂಪಾಯಿ ಕೊಟ್ಟು ಕೂಡ ನೀವು 2 ಲಕ್ಷ ರೂಪಾಯಿವರೆಗೂ ವಿಮೆ ಮಾಡಿಸಿಕೊಳ್ಳಬಹುದು. ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ. ನೀವು ಕೂಡ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಅದರ ಬಗ್ಗೆ ನಿಮಗೆ ವಿಡಿಯೋ ಬರುತ್ತೆ. ಹೌದು, ಪ್ರಧಾನಮಂತ್ರಿಯವರ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಈ ಒಂದು ಯೋಜನೆ ಅಡಿಯಲ್ಲಿ ನೀವು ವಾರ್ಷಿಕ 436 ರೂಪಾಯಿ ಪೇ ಮಾಡಿ 2 ಲಕ್ಷ ರೂಪಾಯಿವರೆಗೂ ವಿಮಾ ರಕ್ಷಣೆ ಪಡ್ಕೋಬಹುದು. ಇನ್ನೊಂದು ಪ್ರಧಾನಮಂತ್ರಿಯವರ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ 20 ರೂಪಾಯಿ ಪಾವತಿ ಮಾಡಿ ವರ್ಷಕ್ಕೆ ನೀವು 2 ಲಕ್ಷ ರೂಪಾಯಿವರೆಗೂ ವಿಮೆಯನ್ನು ಪಡ್ಕೋಬಹುದು. ಮತ್ತೆ PM ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಣ್ಣ ವ್ಯಾಪಾರಿಗಳು ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ 10,000 ರೂಪಾಯಿಂದ ಹಿಡಿದು 20,000 ರೂಪಾಯಿ ಹಾಗೂ 50,000 ರೂಪಾಯಿವರೆಗೂ ಸಾಲವನ್ನು ಪಡೆದುಕೊಳ್ಳಬಹುದು. ಹೌದು ವೀಕ್ಷಕರೇ, ಮೊದಲು ಇಲ್ಲಿ 10,000 ರೂಪಾಯಿ ಸಾಲವನ್ನು ಕೊಡಲಾಗುತ್ತದೆ. ನಂತರ ಆ ಒಂದು 10,000 ರೂಪಾಯಿ 1 ವರ್ಷದ ಒಳಗೆ ನೀವು ಕರೆಕ್ಟ್ ಟೈಮಲ್ಲಿ ರೀಪೇಮೆಂಟ್ ಮಾಡಿದಲ್ಲಿ ಮತ್ತೆ 20,000 ರೂಪಾಯಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ನಿಮಗೆ ಸಾಲ ಸಿಗುತ್ತದೆ ಕೇಂದ್ರ ಸರ್ಕಾರದಿಂದ. ಅದನ್ನು ಕೂಡ ನೀವು ಕರೆಕ್ಟಾಗಿ ರೀಪೇಮೆಂಟ್ ಮಾಡಿದ್ದಲ್ಲಿ 3ನೇ ಬಾರಿ 50,000 ರೂಪಾಯಿ ನಿಮಗೆ ಇಲ್ಲಿ ಸಾಲ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ, ಯಾವುದೇ ಶ್ಯೂರಿಟಿ ಇಲ್ಲದೆ, ಹೌದು ಯಾವುದೇ ರೀತಿಯ ಅಡ ಇಲ್ಲದೆ ಅಂತಾನೆ ಇಲ್ಲಿ ಹೇಳ್ಬಹುದು. ಮತ್ತೆ ವೀಕ್ಷಕರೇ, ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಎಲ್ಲ ATM ಕಾರ್ಡ್ದಾರರಿಗೂ ಕೂಡ ಇದು ಒಂದು ಹೊಸ ನಿಯಮ. ಹೌದು, ಸೆಪ್ಟೆಂಬರ್ ತಿಂಗಳಿನಿಂದ ಎಲ್ಲ ಒಂದು ಬ್ಯಾಂಕ್ನವರು ತಮ್ಮ ATMಗಳ ಒಂದು ಸರ್ವಿಸ್ ಚಾರ್ಜಸ್ ಹಾಕಲು ಮುಂದಾಗಿದ್ದಾರೆ. ಅಂದರೆ ನೀವೇನಾದರೂ ಈಗ ATM ಕಾರ್ಡ್ ಬಳಕೆ ಮಾಡ್ತಾ ಇದ್ರೆ ಆ ಒಂದು ATM ಕಾರ್ಡಿಂದ ಹಣ ಹಿಂಪಡೆಯುವುದಕ್ಕೆ ಕೆಲವೊಂದು ಫ್ರೀ ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಇರುತ್ತೆ. ಯಾರಾದರೂ ಅದನ್ನು ಮೀರಿದರೆ ಅವರಿಗೆ ಇಲ್ಲಿ 10 ರೂಪಾಯಿ, 15 ರೂಪಾಯಿ, 25 ರೂಪಾಯಿ ಅಷ್ಟು ಇಲ್ಲಿ ಶುಲ್ಕವನ್ನು ತೆಗೆದುಕೊಳ್ಳಲಾಗುತ್ತೆ. ಆದರೆ ಈ ಒಂದು ಶುಲ್ಕಗಳನ್ನು ಹೆಚ್ಚಳ ಮಾಡಿದ್ದಾವೆ ಬ್ಯಾಂಕುಗಳು. ಎಲ್ಲ ಬ್ಯಾಂಕುಗಳು ಕೂಡ ಹೆಚ್ಚಳ ಮಾಡಲು ಮುಂದಾಗಿದ್ದಾವೆ. ಸೊ ನಿಮ್ಮದು ಯಾವುದು ಬ್ಯಾಂಕ್ ಇದೆ ನೋಡಿ, ಆ ಒಂದು ಬ್ಯಾಂಕ್ದು ಗೂಗಲ್ ಸರ್ಚ್ ಮಾಡಿ ATM ಕಾರ್ಡ್ ನಿಯಮಗಳು ಅಂತ ನೀವು ಸರ್ಚ್ ಮಾಡಿದರೆ ಇದರ ರಿಲೇಟೆಡ್ ನಿಮಗೆ ಎಲ್ಲ ಒಂದು ಡೀಟೇಲ್ ಮಾಹಿತಿ ಸಿಗುತ್ತೆ. ಹೀಗಾಗಿ ನೀವು ಕೂಡ ನಿಮ್ಮದು ಯಾವುದು ಬ್ಯಾಂಕ್ ಇರುತ್ತೆ, SBI ಅಂದರೆ SBI ಬ್ಯಾಂಕ್ ATM ರೂಲ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ATM ಇಂದ ಎಷ್ಟು ಬಾರಿ ಹಣ ಹಿಂದೆ ಪಡಿಬೋದು ಅಂತ ನಿಮಗೆ ಮಾಹಿತಿ ಸಿಗುತ್ತೆ. ವೀಕ್ಷಕರೇ, ಪ್ರತಿಯೊಬ್ಬರು ಅದನ್ನು ಚೆಕ್ ಮಾಡ್ಕೊಳ್ಳಿ, ಸೆಪ್ಟೆಂಬರಿಂದ ಚೇಂಜ್ ಆಗ್ತಾ ಇದ್ದಾವೆ. ಮತ್ತೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಎಲ್ಲ LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆಗಳನ್ನು ಪರಿಷ್ಕರಣೆ ಮಾಡಲಾಗುತ್ತದೆ. ಮತ್ತೆ ಈ ಬೆಲೆಯು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಮತ್ತು ಇತರೆ ವೆಚ್ಚಗಳನ್ನು ಅವಲಂಬಿಸಿರುತ್ತದೆ. ಬೆಲೆಗಳು ಹೆಚ್ಚಾದರೆ ಅಡುಗೆ ಬಜೆಟ್ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತೆ ಇನ್ಮುಂದೆ ನಮ್ಮ ಒಂದು ಭಾರತದಲ್ಲಿ ಪ್ರತಿ ತಿಂಗಳು 1ನೇ ತಾರೀಕಿನಲ್ಲಿ LPG ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಪರಿಷ್ಕರಣೆ ಮಾಡಲಾಗುತ್ತೆ, ನಿಮ್ಗೆ ಗೊತ್ತಿರಬಹುದು. ಆದರೆ ಈ ಬಾರಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲಕ್ಕೆ ಒಂದು ಭಾರಿ ಡಿಮ್ಯಾಂಡ್ ಬಂದಿದೆ. ಸೊ ಈ ಬಾರಿ ಬೆಲೆ ಏರಿಕೆ ಆಗ್ಬೋದು ಅಂತ ಒಂದು ಅಂದಾಜು ಮಾಹಿತಿ ಸಿಕ್ಕಿರುವಂಥದ್ದು. ಅಧಿಕೃತ ಮಾಹಿತಿ 1ನೇ ತಾರೀಕಿಗೆ ಬಂದ ಮೇಲೆ ನಿಮಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮತ್ತೆ ಡೊನಾಲ್ಡ್ ಟ್ರಂಪ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿದೆ. ತೆರಿಗೆ ಹೇರುವ ಅಧಿಕಾರ ಡೊನಾಲ್ಡ್ ಟ್ರಂಪ್ಗೆ ಇಲ್ಲ ಅಂತ ಅಮೆರಿಕ ಕೋರ್ಟ್ ಹೇಳಿದೆ. ಹೌದು, ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿರುವ ವಸ್ತುಗಳ ಮೇಲೆ ಮನಸ್ಸು ಇಚ್ಛೆ ತೆರಿಗೆ ಹಾಕುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಅಲ್ಲಿನ ಮೇಲ್ಮನವಿ ನ್ಯಾಯಾಲಯವು ಇದೀಗ ಭಾರಿ ಶಾಕ್ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ಅವರ ಅನೇಕ ತೆರಿಗೆ ಅಕ್ರಮವಾಗಿದೆ ಅಂತ ಹೇಳಿದೆ. ಅಂದರೆ ಭಾರತದ ಮೇಲೆ ವಿಧಿಸಿದ 50% ತೆರಿಗೆಗೆ ಅಮೆರಿಕದಲ್ಲಿ ಕೋರ್ಟಲ್ಲಿ ಭಾರಿ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಭಾರತದ ಮತ್ತು ಚೀನಾದ, ರಷ್ಯಾದ ಮತ್ತೆ ಸಂಬಂಧಗಳು ಗಟ್ಟಿ ಆಗ್ತಾ ಇದ್ದಾವೆ. ಹೌದು, ಚೀನಾ ಭಾರತದ ಸಂಬಂಧಗಳು ಕೂಡ ಮತ್ತೆ ಗಟ್ಟಾಗ್ತಾ ಇದ್ದಾವೆ. ನರೇಂದ್ರ ಮೋದಿಜಿಯವರು ಚೀನಾಗೆ ಭೇಟಿ ಕೊಟ್ಟಿದ್ದಾರೆ 7 ವರ್ಷದ ಬಳಿಕ. ಶಾಂಘೈ ಶೃಂಗದಲ್ಲಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದಾರೆ. ಚೀನಾ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಮತ್ತೆ
ಜಪಾನ್ನಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ ಮತ್ತು ಚೀನಾದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಕೂಡ ನರೇಂದ್ರ ಮೋದಿಜಿಯವರನ್ನ ಭೇಟಿಯಾಗಲಿದ್ದಾರೆ. ಚೀನಾದ ಅಧ್ಯಕ್ಷರು ಕೂಡ ಭಾರತಕ್ಕೆ ನಾವು ಒಂದಾಗುವುದು ಮತ್ತೆ ಅಗತ್ಯವಾಗಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡ್ರ್ಯಾಗನ್ ಆ್ಯಂಡ್ ಆನೆ ಬಲ ಅಂದರೆ ಡ್ರ್ಯಾಗನ್ ಮತ್ತೆ ಆನೆ ಸೇರುವುದು ವಿಶ್ವಕ್ಕೆ ಅಗತ್ಯವಾಗಿದೆ ಅಂತಾನೂ ಕೂಡ ಒಂದು ಮಾಹಿತಿ ಕೊಟ್ಟಿರೋದು. ಡ್ರ್ಯಾಗನ್ ಅಂದರೆ ಚೀನಾ, ಆನೆ ಅಂದರೆ ಇಂಡಿಯಾ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ. ಟ್ರಂಪ್ ತೆರಿಗೆ ಬಾಂಬ್ ಬೆನ್ನಲ್ಲೇ ಉಭಯ ನಾಯಕರ ಮಾತುಕತೆ ಜೋರಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.